ಆಟ ಶೃಂಗಾರ ಒಳಗೊಳಿಸು ಅಂತ ಪರಿಸ್ಥಿತಿ ನಮ್ಮ ಪಾಲಿಗೆ ಆಗಿದೆ. ಏನು ಮಾಡೋಣ? ಶೈಶವದಿನಾನಿರಲು ವೈಶಾಲಿಪುರವ ಶೈಶವದಿನಾನಿರಲು ವೈಶಾಲಿಪುರವ ಕಣಜೈದು ತಿಳಿದನು ನಮ್ಮ ಐದಿರಿಯನಂದು ಕಣಜೈದು ತಿಳಿದನು ನಮ್ಮ ಐದಿರಿಯನಂದು ಹದವಾಕ್ಯರೈ ನಾವು ಹಿತವಂತರೆ ಮಗಿಲ್ಲ ಹದವಾಕ್ಯರೈ ನಾವು ಹಿತವಂತರೆ ಮಗಿಲ್ಲ ಪಿತನದರೆ ವಶಪಡಿಸಿ ಪದದೂರ ಅಲ್ಲ. ನಮ್ಮ ಪರಿಸ್ಥಿತಿಯ ಬಗ್ಗೆ ಯೋಚನೆಯನ್ನು ಮಾಡಿದ್ರೆ ನಾವು ಕಿರಾತರ ಆಶ್ರಯಲ್ಲಿ ಬದುಕುವಂತ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಗೊತ್ತುಂಟ? ರತ್ನಾಕ್ಷ ಎನ್ನುವಂತ ಒಬ್ಬ ರಕ್ಕಸನಿಂದ ನನ್ನ ತಂದೆಯನ್ನ ಕೊಂದು ನಮ್ಮ ದೇಶವನ್ನ ವಶಪಡಿಸಿಕೊಂಡ. ಒಂದಿನಿಂದ ಇಂದಿನವರೆಗೆ ಹತಭಾಗ್ಯರೈ ನಾವು ಹಿತವಂತರೆ ನಮಗಿಲ್ಲ. ಏನ್ ಮಾಡೋಣ? ಹಿತವಂತರೆನ್ನುವರೇ ನಮ್ಮ ಪಾಲಿಗಿಲ್ಲ. ಹಾಗೆ ಹೌದೌದು. ಅಂದ್ರೆ ರಾಜಕುಮಾರರಾಗಿ ನಾವು ಬದುಕಬೇಕಿತ್ತಲ್ಲ, ನನ್ನ ಬಗ್ಗೆ ನಮಗೆ ಯೋಚನೆ ಇಲ್ಲ. ನಾವು ಒಬ್ಬ ಸ್ವಾರ್ಥಿ ಜೀವಿ ಅಲ್ಲ. ಕಾರಣ ಏನು? ನಾವು ಬದುಕಬೇಕು, ನಮ್ಮ ಜೊತೆಯಲ್ಲಿ ಮತ್ತೊಬ್ಬರು ಬದುಕಬೇಕು ಎಂದು ಹೇಳುವುದಕ್ಕೂ ಕಾರಣ ಉಂಟು. ನನಗೊಬ್ಬಳು ತಂಗಿ ಇದ್ದಾಳೆ. ತಂಗಿಯ ಬಗ್ಗೆ ಯೋಚನೆ ಮಾಡುವುದು ಕಾರಣ ಅವಳ ಹೊಣೆಗಾರಿಕೆ ನನ್ನ ಪಾಲಿಗೆ ಉಂಟಲ್ಲ. ನನ್ನ ಭಗಿನಿ ಚಂಪಾವತಿಗೆ ಮಿಗುವರಿಯುತ್ತಿದೆ ಪ್ರಾಯ. ಪ್ರಾಯ ಪ್ರಬುದ್ಧರಾಗಿದ್ದಾಳೆ ನನ್ನ ತಂಗಿ ಚಂಪಾವತಿ. ಮದುವೆ ಮಾಡಿಸುವಂತ ಹೊಣೆಗಾರಿಕೆ ಅಣ್ಣನಾದಂತ ನನ್ನ ಪಾಲಿಗೆ ಉಂಟಲ್ಲ. ನೋಡೋಣ, ಕಂಕಣ ಕೂಡಿ ಬಂದಾಗ ಮದುವೆ ವಿನಯವದಿ ಬರಲಿ ವಿನಯದುಡುಗರೆದಂದು ಮನವಾರಿ ಸಂಕರಿಸಿ ಮನದಿರವ ಉರಿದ ತಂದು ನಿಮ್ಮನ್ನು ಉಪಚರಿಸ್ತಾ ಇದ್ದೇನೆ. ಅಮ್ಮ, ಕುಡಿಯುವುದಕ್ಕೆ ಏನ್ ಬೇಕು, ತಿನ್ನುವುದಕ್ಕೆ ಏನ್ ಬೇಕು, ಬೇಕಾದ್ರೆ ಕೇಳಿ ಪಡಿದ್ದೇನೆ. ವಿಚಾರ ಹೌದು. ಬಡವರ ಮನೆಗೆ ಊಟಕ್ಕೆ ಹೋಗಬೇಕಂತೆ, ಶ್ರೀಮಂತರ ಮನೆಯನ್ನು ನೋಡುವುದಕ್ಕೆ ಹೋಗಬೇಕಂತೆ. ಇದೆಲ್ಲ ನಿಮ್ಮ ನೋಡಿ ಕಲಿಬೇಕು. ನಿಮ್ಮ ಬಾಯಿ ಬರುವುದಲ್ಲ ಹೀಗೆ. ನಿನ್ನ ಉಪಚಾರ ಕೇಳಿ ಉಪಚಾರ ನೋಡಿ ಬಹಳ ಸಂತೋಷ ಆಯ್ತು. ಅದು ಬಂದಂತ ನಿಮ್ಮ ಒಂದು ಮಾತು. ಎಲ್ಲಿಂದ ಬಂದೀರಿ ಯಾರಮ್ಮ ಎಲ್ಲಿಂದ ಬಂದಿರಿ ಎಲ್ಲಿಂದ ಬಂದಿರಿ ಯಾರಮ್ಮ ಬೆದರೇನು ಇಲ್ಲಿಗೈರಿಯ ಬರಿಯ ಇಲ್ಲಿಗೈರಿಯ ಬರಿಯ ಗೊತ್ತಾಗುವುದಿಲ್ಲ. ಒಂದೇ ವಿಷಯ ಗೊತ್ತಾಗಬೇಕು ಅಂತಿದ್ರೆ ಬಂದವರಲ್ಲೇ ಕೇಳಬೇಕು. ಅಮ್ಮ, ನೀವು ಎಲ್ಲಿಂದ ಬಂದವರು? ಯಾರಮ್ಮ ಹೆಸರೇನು? ಕಾರಣ ಏನು? ನೀವು ತೊಟ್ಟಿರುವಂತಹ ಆಭರಣ, ಹುಟ್ಟಿದ
ಕಂಡಾಗ ನೀವೊಬ್ಬರು ಮಹಾರಾಣಿಯಾಗಿ ಕಾಣಿಸುತ್ತಾ ಇದ್ದೀರಿ. ಹಾಗೆ ದಾರಿ ತಪ್ಪಿ ಇಲ್ಲಿಗೆ ಬಂದದ್ದು ಅಥವಾ ಎಲ್ಲಿಗೆ ಹೋಗಬೇಕಿರುವಂತ ಉದ್ದೇಶವನ್ನು ಹೊತ್ತು ಬಂದದ್ದು ಅಥವಾ ಈ ಚೆಮ್ಮೂರನ್ನೇ ಕಾಣಬೇಕಿರುವಂತ ಕಾರಣಕ್ಕಾಗಿ ಬಂದದ್ದು ಹೇಳಬೇಕಾ? ಎಲ್ಲಿಗೋ ಹೋಗುವವಳು ಇಲ್ಲಿಗೆ ಬಂದಿದ್ದಲ್ಲ, ನಿನ್ನನ್ನ ಕಾಣುವ ಉದ್ದೇಶದಿಂದ, ನಿನ್ನಲ್ಲಿ ಮಾತನಾಡುವ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನನ್ನನ್ನ? ಹೌದು. ಏನಮ್ಮ ಅದು? ಹೇಮಪುರ ಕೇಳಿದ್ಯಾ ನೀನು? ಹೇಮಪುರ ಜಗತ್ತಿನಲ್ಲೇ ಪ್ರಖ್ಯಾತಿ ಪಡುವಂತ ದೇಶ ಅಂದ್ರೆ ಹೇಮಪುರ. ಹೇಮ ಅಂದ್ರೆ ಬಂಗಾರ. ಹೌದು ಹೌದು. ಅಲ್ಲಿಯ ದೊರೆ ಧರ್ಮಪಾಲರಿಗೆ ಸಹಧರ್ಮಿಣಿ ನಾನು. ವಿನಯವತಿ ಅಂತ ನನ್ನ ಹೆಸರು. ನಿಮ್ಮ ನುಡಿಯಿಂದಲೇ ನಾನು ತಿಳ್ಕೊಂಡಿದ್ದೇನೆ ಎಷ್ಟು ವಿನಯದಿಂದ ಮಾತನಾಡ್ತಾ ಇದ್ದೇನೆ. ಹಾಗೆ ರೂಪಕ್ಕೆ ತಕ್ಕಾದಂತ ಹೆಸರನ್ನು ಇಟ್ಟಿದ್ದಾರೆ, ನಿಮ್ಮ ಗುಣಕ್ಕೆ ತಕ್ಕಾದಂತ ಹೆಸರು. ಅಮ್ಮ ಇಲ್ಲಿ ಬಂದ್ರಲ್ಲ, ಕಾರಣ ಏನು ತಾಯಿ? ನಿನಗೊಬ್ಬಳು ತಂಗಿ ಇದ್ದಾಳಲ್ಲ? ಹೌದು, ನನ್ನ ತಂಗಿ ಇದ್ದಾಳೆ ಚಂಪಾವತಿ. ಅವಳಕ್ಕೆ ಬಹಳ ಚೆನ್ನಾಗಿದ್ದಾಳೆ ರೂಪವತಿ. ಹೌದಾ? ನಾನು ಇಲ್ಲಿಗೆ ಬಂದ ಕಾರಣ ಕನ್ಯಾರ್ಥಿಯಾಗಿ ಬಂದಿದ್ದು. ಅಂದ್ರೆ ನಿನ್ನ ತಂಗಿಯನ್ನ ನನ್ನ ಗಂಡನಿಗೆ ಮದುವೆ ಮಾಡಿಸಿ ಕೊಡುವಲ್ಲಿ ನಿನ್ನ ಅಭಿಪ್ರಾಯ ಹೇಳ್ತೀಯಾ? ಒಡಲಿ ಪಾಲಗಿ. ಹೌದು.
ಆಶ್ಚರ್ಯ ಅನಿಸುತ್ತದೆ. ಯಾಕೆ? ಪಡವಿಯಾಡುವ ದೊರೆ ನಿಮ್ಮ ಗಂಡ ಪಡವಿಯನ್ನೇ ಆಡುವವರು. ಪಡವಿ ಪಾಲಕನಾದಂತ ಹೇಮಪುರ ದೊರೆ ಎನಿಸಿಕೊಂಡಂತ ಆ ಧರ್ಮಪಾಲ ಇನ್ನೊಂದು ಮದುವೆಯನ್ನು ಆಡ್ತಾನೆ ಅಂತ ಆಶ್ಚರ್ಯ ಆಗುವುದಕ್ಕೆ ಹೋಗ್ತದೆಯಾ? ಯಾಕೆಂದ್ರೆ ಪ್ರಾಯ ಪ್ರಬುದ್ಧರು ನೀವು, ನಿಮಗೆ ಪ್ರಾಯ ನೀವು ಹೋಗಲಿಲ್ಲ, ನೋಡುವುದಕ್ಕೂ ಇಷ್ಟು ಚೆನ್ನಾಗಿದ್ದೀರಿ. ಶ್ರುತಿ ಮತಿ ಗತಿ ಆಕೃತಿ ಆಕಾರವನ್ನ ಹೊಂದಿದಂತ ಹೆಣ್ಣಾಗಿದ್ದೀರಿ. ನಿಮ್ಮಂತ ಹೆಣ್ಣನ್ನ ಕೈ ಹಿಡಿದಾಗ ಇನ್ನೊಂದು ಮದುವೆಯನ್ನು ಆಳ್ತಾನೆ ಅಂತ ಯಾಕೆ? ಕಾರಣ ಏನು? ಅದು ಬೇಕಲ್ಲ. ಖಂಡಿತ ಇಲ್ಲೇ ನನಗೆ ಆಶ್ಚರ್ಯ ಆಗುತ್ತೆ. ಮರು ಮದುವೆ ಆಗ್ತಾನೆ ಅಂತ ಅದ್ರ ಉದ್ದೇಶ ಏನು? ಮದುವೆಯಾಗಿ ಕೆಲವು ವರ್ಷವಾಯಿತು. ಆದ್ರೆ ಏನು ಮಾಡುವುದು ಹೇಳು? ಆ ವಂಶಕ್ಕೆ ವಂಶದ ಕುಡಿಯನ್ನ ಕೊಡುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನಿನ್ನ ತಂಗಿಯನ್ನಾದ್ರೂ ಮದುವೆ ಮಾಡಿಸಿ ಆ ವಂಶಕ್ಕೆ ವಂಶದ ಕುಡಿಯನ್ನ ಕೊಡಬೇಕೆನ್ನುವಂತಹ ಮಹದಾಸೆ. ಅಮ್ಮ, ಉಪ್ಪರಿಗೆ ತಿಪ್ಪೆಗೂ ಹೊಂದಾಣಿಕೆ ಆಗ್ತದೆ ಅಮ್ಮ. ಮನಸ್ಸು ಮಾಡಿದ್ರೆ ಶ್ರೀಮಂತರು ಧೀಮಂತರು ನೀವು ಹೋಗಿ ಶ್ರೀಮಂತರ ವರ್ಗಕ್ಕೆ ಸೇರಿ ಬದುಕುತ್ತಾ ಇದ್ದಂತ ಕಿರಾತರ ಆಶ್ರಯದಲ್ಲಿ ಬದುಕಿ ಬಾಳಿದಂತ ನಾನು ನನ್ನ ತಂಗಿ ಹೀಗೆ ಹೊಂದಾಣಿಕೆ ಆಗ್ತದೆ ಅಮ್ಮ. ನೀವು ಮೂಲತಃ ಕಿರಾತರಲ್ವಲ್ಲ? ಅಲ್ಲ, ಕ್ಷಾತ್ರಿಯರೇ ಅಲ್ವಾ? ಸತ್ಯ ಹೌದು. ಹೊಂದಾಣಿಕೆ ಆಗುತ್ತದೆ. ಪಡವಿಯಾಳುವ ದೊರೆ ಪಡಬಾಳಿಕೆಯ ಕೈಯನ್ನು ಹಿಡಿತಾನೆ ಅಂತಾದ್ರೆ ಇದು ನಮ್ಮ ಯೋಗ ಭಾಗ್ಯ. ನನ್ನ ತಂಗಿಯ ಯೋಗ ಅಂತ ತಪ್ಪಲ್ಲ, ಕೊಡುವುದಕ್ಕೆ ನನಗೆ ಮನಸ್ಸುಂಟು. ಹೌದಾ? ಅದು ಒಂದು ಮಾತು. ಏನು? ಯಾಕೆಂದ್ರೆ ನನ್ನ ತಂಗಿಯನ್ನ ಕೊಡುವಾಗ ನಾವೊಂದು ಯೋಚನೆ ಮಾಡಿದ್ದೇನೆ. ಕಾರಣ ಮತ್ತೇನಲ್ಲ, ಆಗಾಗ ನನ್ನ ತಂಗಿ ಹೇಳುವಂತ ಮಾತು ಏನು? ಅಣ್ಣ, ಈ ಕಾಡು ಪ್ರದೇಶದಲ್ಲಿ ನನ್ನ ಮದುವೆ ಆದ ಮೇಲೆ ನೀನು ಒಬ್ಬನೇ ಇರ್ತೀವಿ ಅನ್ನುವುದಾಗಿ. ಇನ್ನೊಂದು ವಿಷಯ, ನೀವು ಇದ್ದೀರಿ, ನೀವಿದ್ದು ತಪ್ಪು ಅಂತಲ್ಲ. ನೀವಿರುವಾಗ ಮತ್ತೊಂದು ಮದುವೆಯನ್ನು ಆಗ್ತಾನೆ ಅಂತ ಆದ್ರೆ ನನ್ನ ತಂಗಿಯ ಬದುಕಿಗೆ ಭದ್ರತೆಗಾಗಿ ನಾನೊಂದು ಮಾತನ್ನು ಹೇಳ್ತೇನೆ. ನಾಳೆ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗುವಿಗೆ ಹೇಮಪುರದ ಪಟ್ಟವನ್ನು ಕಟ್ಟಬೇಕು. ನಾನು ಬಂದಿರುವುದೇ ಅದಕ್ಕಾಗಿ. ಹೌದಾ? ಯೋಚಿಸುವಂತಹ ಅಗತ್ಯ ಇಲ್ಲ. ಹೇಮಪುರದ ಪಟ್ಟ ಎನ್ನುವುದು ನಿನ್ನ ತಂಗಿಯ ಮಗನಿಗೆ ಸಿಗುತ್ತದೆ. ಆದ್ರೆ ಆ ನರೇಂದ್ರ ತಾನು ಒಪ್ಪುವನೇ? ನಾನು ಒಪ್ಪಿದ್ರೆ ಅವರು ಒಪ್ಪಿದ ಹಾಗೆ. ಹೌದಾ? ಅಲ್ಲ, ಹೆಂಡತಿ ಗಂಡ ಅಂತ ಆದ್ಮೇಲೆ ಹೆಂಡತಿ ಹೇಳಿದ ಮಾತನ್ನು ಕೇಳ್ತಾರೆ, ಒಪ್ಪುತ್ತಾರೆ, ಅದು ಪ್ರಶ್ನೆ ಅಲ್ಲ. ನರೇಂದ್ರ ಈಗ ಸ್ವಲ್ಪ ರಾಜಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಲ್ಲ, ನನಗಾಗಿ ಸಮಯ ಬಿಡು ಮಾಡಿದ್ರು. ಅಲ್ಲ, ನರೇಂದ್ರ ಈಗ ಏನ್ ಹೇಳಿದ್ರು ಈಗ ಒಪ್ಪುತ್ತಾರೆ ಈ ಸಂದರ್ಭದಲ್ಲಿ. ಇನ್ನು ಕೆಲವು ದಿವಸದ ಮೇಲೆ ಒಪ್ತಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಮ್ಮ ನರೇಂದ್ರ ಯಾವ ಕಾರಣಕ್ಕೂ ಕೊಟ್ಟ ಆಶ್ವಾಸನೆಯನ್ನ ಮೀರುವುದೇ ಇಲ್ಲ, ನಡೆಸಿಯೇ ನಡೆಸ್ತಾರೆ, ಅನುಮಾನವೇ ಇಲ್ಲ. ಅಷ್ಟು ಉಂಟು ಅಂತ ಆದ್ಮೇಲೆ ನಾವು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಆದ್ರೂ ನಮ್ಗೆ ಯಾವ ತೊಂದರೆ ಆಗಬಾರ್ದಲ್ಲ, ಆ ಉದ್ದೇಶಕ್ಕಾಗುವ ಮಾತನ್ನು ಕೇಳ್ತಾನೆ. ಇನ್ನೊಂದು ಅಂದರೆ ನನ್ನ ತಂಗಿ ಹೇಳ್ತಾಳೆ, ಅಣ್ಣ ನೀ ನಮ್ಮ ಜೊತೆಯಲ್ಲಿ ಇರ್ಬೇಕು, ನಿಮ್ಮ ಅಲ್ಲಿ ಇರುವುದಕ್ಕೊಂದು ಅವಕಾಶ ಮಾಡ್ಕೊಡ್ಬೇಕು ಹೇಮಪುರದಲ್ಲಿ. ಯೋಚಿಸುವಂತಹ ಅಗತ್ಯವೇ ಇಲ್ಲ, ನಮ್ಮಲ್ಲಿ ಬಂದು ಇರಬಹುದು, ಯಾವ ಸಮಸ್ಯೆಯೂ ಇಲ್ಲ. ಒಳ್ಳೆ ಊಟ, ಆಮೇಲೆ ಒಳ್ಳೆ ತಿರುಗುವುದು, ನಿತ್ಯ ಏನ್ ಸಮಸ್ಯೆ ಇಲ್ಲ. ಅದಕ್ಕೆ ಸಮಸ್ಯೆ ಇಲ್ಲ. ನಿತ್ಯ ಮುದ್ದೆ ಇದು ಎಲ್ಲೇ ಸಿಕ್ಕಾಗುದಿಲ್ಲ. ನಾವು ಮಾಡುವಂತಹ ಕೆಲಸಕ್ಕೆ ಅದು ನಮ್ಗೆ ದಕ್ಕಬೇಕು, ಅದು ನಮಗೆ ಸಿಗಬೇಕು. ಇದು ನೀನು 10 ಬಾರಿ ಹೇಳಬೇಕು. ಹೌದಾ? ಯಾರಿಗೆ ಆಗಲಿ ಅದು ಇರಬೇಕು. ಹೌದಾ? ಸರಿ, ತಿನ್ನುವುದು ಮಲಗುವುದಲ್ಲ, ಅದು ಆಗುದಿಲ್ಲ. ಮೊದಲು ಕರ್ತವ್ಯ. ಹಾಗೆ ನೀವೇನೋ ನಮಗೆ ಕೊಡ್ತೀರಿ ನಾವು ಮಾಡುವಂತ ಕೆಲಸಕ್ಕೆ, ಆದ್ರೆ ಅದಕ್ಕೊಂದು ಶ್ರದ್ಧೆ, ನಿಷ್ಠೆ, ಕರ್ತವ್ಯ ಅನ್ನೋದು ಬೇಕಾಗ್ತದೆ. ಅವನು ಎಷ್ಟು ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ, ಮಾಡಿದ ಕಾರ್ಯದಲ್ಲಿ ಚ್ಯುತಿ ಬರದೆ ಸರಿಯಾಗಿ ಮಾಡಿಕೊಂಡು ಹೋಗುದು ಮುಖ್ಯ. ಆ ಉದ್ದೇಶಕ್ಕಾಗಿ ನಾನು ಕೆಲಸ ಕೊಡ್ಬೇಕು. ಕೆಲಸವ ಅಲ್ಲಿಯ ದಂಡನಾಯಕರಾಗಿರುವುದಕ್ಕೆ ಒಂದು ಅವಕಾಶ ಕೊಡ. ದಂಡನಾಯಕ? ಹೌದು. ಮೊನ್ನೆ ನಮ್ಮವ್ರು ಹೇಳಿ ಕೇಳಿದ್ದು ಏನಮ್ಮ ಅದು? ವಯಸ್ಸಾಯ್ತು, ನಿವೃತ್ತಿ ಕೇಳ್ತಾ ಇದ್ದಾನೆ ಅಂತ. ಒಳ್ಳೆ ಕೆಲಸ ಆಯ್ತು. ಹೌದಾ? ಆ ದಂಡನಾಯಕರ ಪಟ್ಟ ನಿನಗೆ ಯೋಚಿಸುವ ಅಗತ್ಯವೇ. ಹೌದಲ್ಲ? ಆದಿತ್ತು. ಆದ್ರೂ ಒಂದ್ ಕೆಲಸ ಏನು ನೋಡಿ, ನಮ್ಮವರ ಪರಿಸ್ಥಿತಿ ನೋಡಿ ಗೊತ್ತಾಯ್ತಲ್ಲ. ನಿಮಗೂ ನಮಗೊಂದು ಹೊಂದಾಣಿಕೆ ಬೇಕು ಬೇಡ? ಹೌದು. ಯಾಕೆಂದ್ರೆ ಬಂಗಾರ ಉಂಟು, ಬೇಕಾದಷ್ಟು ಪಟ್ಟೆ ಸೀರೆ ಉಂಟು. ಇವ್ರ ಪರಿಸ್ಥಿತಿಯನ್ನು ನೋಡಿ, ಕೆಲವರ ಪರಿಸ್ಥಿತಿ ಪಾಪ ಇತ್ತು ಮಾಡಿದ್ದಾರೆ. ಆ ಸಮಸ್ಯೆ ಬೇಡ. ಅವ್ರ ಮನೆ ಪೆಟ್ಟಿಗೆಯಲ್ಲಿ ಉಂಟೋ ಇಲ್ವೋ ನನಗೆ ಗೊತ್ತಿಲ್ಲ. 2 ಬಂಡಿ ನಾಳೆ ಬರ್ತದೆ. ಬಂಡಿ ಅದೇ ಚಿನ್ನಾಭರಣವನ್ನು ತುಂಬಿದ ಬಂಡಿ. ಹೌದಾ? ಪಟ್ಟೆ ಸೀರೆ ಗೊತ್ತಾಯ್ತಲ್ಲ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೇವೆ. ನೀವೆಲ್ಲ ನಮ್ಮ ಜೊತೆ ಬರ್ಬೇಕು, ಎಲ್ಲ ಶೃಂಗಾರ ಮಾಡ್ಕೊಂಡೇ ಬನ್ನಿ. ಹೌದು ಹೌದು ಹೌದು, ನಿಮಗಾಗಿ ಸಿದ್ಧತೆಯಲ್ಲಿ ಇರ್ತೇವೆ. ನನ್ನ ತಂಗಿಯನ್ನು ಕರ್ಕೊಂಡು ಬರ್ತೇವೆ. ಹಾಗೆ ಆದಷ್ಟು ಬೇಗ ಎಲ್ಲರೂ ಹೇಮಪುರಕ್ಕೆ ಹೋಗ್ಬಿಟ್ಟಿದ್ದೇವೆ.
ಎಲ್ಲಿದ್ದಾರೆ? ಇಲ್ಲಿ ಇದ್ದಾರೆ.